ಎಲ್ಲರಿಗೂ ನಮಸ್ಕಾರ. CK Angry Foodie ಚಾನಲ್ಗೆ ಸ್ವಾಗತ. ಇವತ್ತು ಬೇಬಿ ಹಾಲು ದೊನ್ನೆ ಬಿರಿಯಾನಿ ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸೇಮ್ ನಿಮಗೆ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡ್ಕೊತಿರಲ್ಲ ದೊನ್ನೆ ಬಿರಿಯಾನಿ, ಅದೇ ರೀತಿ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ. ಯಾವ ರೀತಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಮಿಕ್ಸಿಗೆ ಒಂದು 3 ಚಕ್ಕೆ, ಆಮೇಲೆ ಒಂದು 5-6 ಲವಂಗ, 2 ಏಲಕ್ಕಿ, ಒಂದು 7-8 ಎಸಲಷ್ಟು ಬೆಳ್ಳುಳ್ಳಿ, ಆಮೇಲೆ ಅದ್ರ 1/4 ಭಾಗ ಅಷ್ಟು ಶುಂಠಿ, ಆಮೇಲೆ ಒಂದು ಅರ್ಧ ಚಮಚ ಕಾಳು ಮೆಣಸು, ಆಮೇಲೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು, ಆಮೇಲೆ ಅದರ ಅಳತೆಗೇ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ. ಈಗ ಇದನ್ನು ಕ್ಲೋಸ್ ಮಾಡಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದು ಬೇಬಿ ಆಲೂಗೆಡ್ಡೆ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ. ಬೇಬಿ ಆಲೂಗೆಡ್ಡೆನೇ ತೊಗೊಳ್ಳಿ, ಯಾಕಂದರೆ ಇದಕ್ಕೆ ಆಲೂ ಬಿರಿಯಾನಿಗೆ ನಿಮಗೆ ಬೇಬಿ ಆಲೂ ಬಿದ್ರೇ ರುಚಿ ಬರೋದು. ಆರ್ಡಿನರಿ ಆಲೂಗೆಡ್ಡೆಯಲ್ಲಿ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಎಲ್ಲನೂ ನಾನು ಸಿಪ್ಪೆ ತೆಕ್ಕೊಂಡಿದ್ದೀನಿ. ಈಗ ಒಂದು ಫೋರ್ಕ್ ತೊಗೊಂಡು ಎಲ್ಲನೂ ನೋಡಿ ಈ ಥರ ಚುಚ್ಚಿ ತೂತು ಮಾಡಬೇಕು. ಈಗ ಎಲ್ಲನೂ ನಾನು ಅದೇ ರೀತಿ ತೂತು ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಅನಾನಸ್ಸು ಮತ್ತು ಮರಾಠ ಮೊಗ್ಗು ಇದಿಷ್ಟನ್ನು ತಗೊಂಡಿದ್ದೀನಿ. ಈಗ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾನು ಒಂದು 2 ಈರುಳ್ಳಿ ಉದ್ದುದ್ದ ಹಚ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಆಯಿಲಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಣ್ಣಗೆ ಹಚ್ಚಿರೋಂಥ 2 ಟೊಮೆಟೊ, ಈ ಈರುಳ್ಳಿ ಟೊಮೆಟೊ ಎರಡೂ ಫ್ರೈ ಆಗಬೇಕು ಆಯಿಲಲ್ಲಿ, ಅಲ್ಲಿ ತನಕ ಫ್ರೈ ಮಾಡಿ. ಈಗ ಅದಕ್ಕೆ ನಾವೀಗ ಹಚ್ಚಿ ತೂತು ಮಾಡಿ ಇಟ್ಕೊಂಡಿದ್ವಲ್ಲ ಸಿಪ್ಪೆ ತೆಗೆದು, ಆ ಬೇಬಿ ಆಲೂಗೆಡ್ಡೆನ ಹಾಕ್ಕೊಳ್ಳಿ. ಈಗ ಅದಕ್ಕೆ 1 ಚಮಚ ಉಪ್ಪು, ಆಮೇಲೆ 1 ಚಮಚ ಅಷ್ಟು ಗರಂ ಮಸಾಲೆ, ಆಮೇಲೆ ಒಂದು ಅರ್ಧ ಚಮಚ ಖಾರದ ಪುಡಿ, ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಪೌಡರು. ಈಗ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಹಾಕಿರೋ ಮಸಾಲೆ ಎಲ್ಲ ಆಲೂಗೆಡ್ಡೆ ಎಳ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳಿ. ಈಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಅದೇ ರೀತಿ ಆಲೂಗೆಡ್ಡೆಗೆ ಆ ಮಸಾಲೆ ಎಲ್ಲ ಎಳ್ಕೋಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ನೋಡಿ ಯಾವ ರೀತಿ ನೀಟಾಗಿ ಫ್ರೈ ಆಗಿ ಈಗ ಆಯಿಲೆಲ್ಲ ಬಿಟ್ಟಿದೆ. ಈಗ ಆಲೂಗೆಡ್ಡೆನೂ ಮಸಾಲೆ ಅಂಶ ನೀಟಾಗಿ ಎಳ್ಕೊಂಡಿರುತ್ತೆ. ಈಗ ಇದಕ್ಕೆ 1 ಕಪ್ ಮೊಸರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಿಮಗೆ ಆ ದೊನ್ನೆ ಬಿರಿಯಾನಿಗೆ ಮೊಸರು ಬಿದ್ರೇ ಅದ್ರ ತುಂಬ ರುಚಿಯಾಗಿ ಬರೋದು. ಮೊಸರನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಮೊಸರದ್ದು ವಾಸನೆ, ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಬಟಾಣಿ ಹಾಕಿದ್ದೀನಿ, ನೆನೆಸಿರೋ ಅಂಥ ಬಟಾಣಿ. ನೋಡಿ, ಈಗ ಮೊಸರೆಲ್ಲ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಎಲ್ಲ ಎಣ್ಣೆ ಬಿಡ್ತಾ ಇದೆ. ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಂಡಿದ್ದೀನಿ. ಈಗ ನೀರಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆ ಒಂಚೂರು ಅದೇ ರೀತಿ ಅಲ್ಲಾಡಿಸಿ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು. ನಾವು ಸ್ಟಾರ್ಟಿಂಗು ಆಲೂಗೆಡ್ಡೆಗೆ 1 ಚಮಚ ಉಪ್ಪು ಹಾಕ್ಕೊಂಡಿದ್ವಿ, ಇಲ್ಲಿ ನೋಡಿ ಹಾಕ್ಕೊಳ್ಳಿ. ಈಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನೆನೆಸಿರೋ ಅಂಥ ಅಕ್ಕಿ, ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಉದುರು ಬರಬೇಕು ಅಂದರೆ 2 ಲೋಟನೇ ಹಾಕ್ಕೊಳ್ಳಿ, ಮೆತ್ತಗೆ ಬೇಕಾದರೆ 3 ಲೋಟ ಹಾಕ್ಕೊಳ್ಳಿ. ಈಗ ಇದು ಅಕ್ಕಿ ನೀಟಾಗಿ 3/4 ಭಾಗ ಬೇಯಬೇಕು, ಅಲ್ಲಿ ತನಕ ಬೇಯಿಸ್ತಾ ಇರಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಅಕ್ಕಿ ಈಗ 3/4 ಭಾಗ ಬೆಂದಿದೆ. ಯಾಕಂದರೆ ನೀವು ಇಲ್ಲಿ ಈ ಥರ ಬೇಯಿಸಿದ್ರೇ ನಿಮಗೆ ಉದುರಾಗಿ ಬರುತ್ತೆ. ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ರಿಂದ 3 ವಿಜಿಲ್ ಕೂಗಿಸಿ. ನೋಡಿ, ಈಗ
ವಿಜಿಲ್ ಕೂಗಿ 1 ಅವರ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಈಗ ನೋಡಿ ತೋರಿಸ್ತೀನಿ ಎಷ್ಟು ಉದುರು ಆಗಿ ಬಂದಿರುತ್ತೆ ಅಂತ. ನೋಡಿ ಎಷ್ಟು ಉದುರು ಆಗಿ ಬಂದಿದೆ ಆಲೂ ದೊನ್ನೆ ಬಿರಿಯಾನಿ. ಸೇಮ್ ನಿಮಗೆ ರೋಡ್ ಸೈಡಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ, ಅದೇ ದೊನ್ನೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ಒಂದ್ಸಲಿ ನೀವು ಮನೇಲಿ ಮಾಡ್ಕೊಳ್ಳಿ, ಇದೇ ರೀತಿ ನಾನು ತೋರಿಸಿರೋ ರೀತಿನೇ. ನೋಡಿ ರುಚಿಯಾದ ಆಲೂ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ರೈಸ್ ಬಾತು, ಬ್ರೇಕ್ಫಾಸ್ಟ್ ಅಡುಗೆ ಎಲ್ಲ ಇದೆ, ಎಲ್ಲ ರೀತಿಯ ಅಡುಗೆನೂ ಇದೆ. ಒಂದ್ಸಲಿ ನನ್ನ ಚಾನಲ್ ವಿಸಿಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಲೈಕು ಶೇರು ಮಾಡಿ. ಥ್ಯಾಂಕ್ ಯು.